ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ನಮ್ಮ ಮನೆಯ ಪಕ್ಷ ಹಬ್ಬದ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಚಾನಲ್ ಮಾನಿಟೈಸೇಷನ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಕೆಲವೊಂದು ವೀಡಿಯೋನ ಎಡಿಟ್ ಮಾಡ್ದೇ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನನ್ನ ಚಾನಲ್ ಇವಾಗ ಮಾನಿಟೈಸೇಷನ್ ಆನ್ ಆಗಿದೆ, ಅದಕ್ಕೋಸ್ಕರ ಕೆಲವೊಂದು ವೀಡಿಯೋಸ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆಯೇ ಹೊಸದಾಗಿ ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಹೇಳಬೇಕು ಅನಿಸಿಕೆಗಳನ್ನ ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಇಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಅಕ್ಕಿನ ರುಬ್ಬಿಡ್ತಾ ಇದ್ದೀನಿ. ನೈಟು ನೆನೆಸಿಟ್ಟಿದ್ದೆ ದೋಸೆಗೆ ಅಂತ ಹೇಳಿ ಅದನ್ನು ಫಸ್ಟು ರುಬ್ಬಿಡ್ತೀನಿ. ಏನಕ್ಕೆ ಅಂದರೆ 5 ಗಂಟೆಗೆ ನಾವು ಎಡೆ ಇಡೋದ್ರಿಂದ ಅಷ್ಟರೊಳಗಡೆ ರುಬ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ ಒಳಗಡೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿ ಅಕ್ಕಿ ಎಲ್ಲ ರುಬ್ಬಿಟ್ಟ ಮೇಲೆ ಬಂದು ಬಾಗಿಲೆಲ್ಲ ಗುಡಿಸಿ ಒರೆಸಿ ಸ್ಟೆಪ್ಸ್ ಎಲ್ಲ ಒರೆಸ್ಕೊಬಿಡೋಣ. ಫಸ್ಟ್ ಆ ಕೆಲಸ ಮುಗಿದ್ರೆ ಆಮೇಲೆ ಬೇಕಾದರೆ ಒಳಗಡೆ ಕೆಲಸ ಮಾಡ್ಕೋಬೋದು ಅಂತೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ ಪಕ್ಷ ಹಬ್ಬ ಏನಕ್ಕಾದರೂ ಬರುತ್ತೋ ಅನಿಸುತ್ತೆ. ಫಸ್ಟ್ ಅಮ್ಮನ ಮನೇಲಿ ಪಕ್ಷ ಹಬ್ಬ ಮಾಡ್ತಾರೆ. ಅಮ್ಮನ ಮನೆಗೆ ಹೋಗಿ ಫುಲ್ ಎಲ್ಲ ಮನೆ ಕ್ಲೀನ್ ಮಾಡಿ ಅಲ್ಲಿ ಹಬ್ಬ ಎಲ್ಲ ಮುಗಿಸಿ ಮತ್ತೆ ನಮ್ಮ ಮನೆಗೆ ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಹಬ್ಬ ಮಾಡೋ ಅಷ್ಟರಂತೂ ನನಗಂತೂ ಫುಲ್ ಸುಸ್ತಾಗೋಗುತ್ತೆ. ಇನ್ನು ನಮ್ಮ ಅಮ್ಮ ಬಂದು ಹಬ್ಬದ ದಿನ ಬೆಳಗ್ಗೆನೇ ಬರ್ತಾರೆ. ಅಲ್ಲಿ ಹಸು ಎಲ್ಲ ಇರೋದ್ರಿಂದ ಬಿಟ್ಟು ಬರೋದಕ್ಕಾಗಲ್ಲ. ತೀರಾ ಬರಲೇಬೇಕು ಅಂದರೆ ನೈಟ್ ಬರ್ತಾರೆ. ಆದರೆ ಇಲ್ಲ ಬಿಡು, ನಾನು ಹೆಂಗೋ ಮಾಡ್ಕೊಂಡಿರ್ತೀನಿ, ನೀನು ಬೆಳಗ್ಗೆನೇ ಎದ್ದು ಬಾ ಅಂದಿದ್ದಕ್ಕೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅಮ್ಮ ಬರೋ ಅಷ್ಟರಲ್ಲಿ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಒರೆಸಿ ರೆಡಿ ಮಾಡಿಟ್ರೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಿಂದಿನ ದಿವಸ ಅಂತೂ ಫುಲ್ ಪಾತ್ರೆ ಎಲ್ಲ ತೊಳೆಯೋದಾಗಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಶಾಲಿನಿ ಅಕ್ಕ ತುಂಬಾ ಹೆಲ್ಪ್ ಮಾಡಿದ್ರು. ಒಬ್ಳು ಕೈಲಂತೂ ಆಗ್ತಾ ಇರಲಿಲ್ಲ. ಅಮ್ಮನ ಮನೆ ಹಬ್ಬ ಆಗಿ 2 ದಿನ ನನಗೆ ಟೈಮ್ ಸಿಕ್ಕಿದ್ದು. 3ನೇ ದಿನಕ್ಕೇ ನನಗೆ ನನ್ನ ಹಬ್ಬ ಪಕ್ಷ ಇದ್ದಿದ್ದು. 2 ದಿನದಲ್ಲಿ ಇಡೀ ಮನೆನ ಕ್ಲೀನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಅವ್ರು ಇದ್ದಿದ್ದರಿಂದ ಆದಷ್ಟು ಬೇಗ ಎಲ್ಲದನ್ನು ಇಬ್ಬರು ಸೇರಿ ಆ ಕೆಲಸನ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಾದ್ಮೇಲೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದ್ದು ಅವುಗಳನ್ನೂ ಕೂಡ ತೊಳೆದಿಟ್ಬಿಟ್ಟು ಆಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆದರೆ ಅಡುಗೆ ಕೆಲಸನ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅಷ್ಟರಲ್ಲಿ ಅಮ್ಮ ಕೂಡ ಬರ್ತಾರೆ ಅಂತ ಹೇಳಿ ಪಾತ್ರೆ ಎಲ್ಲನೂ ಇಲ್ಲಿ ತೊಳೆದಿಡ್ತಾ ಇದ್ದೀನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಮೊದಲು ನಾನು ಮಾಡೋ ಕೆಲಸ ಬಂದು ಗ್ಯಾಸ್ ಸ್ಟವ್ಗೆ ನಾನು ಪೂಜೆನ ಮಾಡೋದು. ನಾವು ಇಲ್ಲಿ ಹಿರಿಯರಿಗೆ ಅನ್ನ ಇಡ್ತಾ ಇರೋದ್ರಿಂದ ಯಾವುದೇ ಒಂದು ಅಡುಗೆನ ನಾವು ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ನಾವು ಅಡುಗೆನ ಮಾಡೋದಿಲ್ಲ. ಹಾಗಾಗಿ ಅಡುಗೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ಗ್ಯಾಸ್ ಸ್ಟವ್ಗೆ ಫಸ್ಟು ಪೂಜೆನ ಮಾಡಿ ಆಮೇಲೆ ಅಡುಗೆನ ಮಾಡೋದಕ್ಕೆ ಶುರು ಮಾಡ್ತೀವಿ. ಸ್ಟವ್ ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ಪಾತ್ರೆಗಳನ್ನ ತೊಳೆದು ಬಿಡೋಣ. ಯಾಕೆಂದರೆ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲ್ವಾ, ದೇವ್ರ ಮನೆ ಪಾತ್ರೆನ ತೊಳೆದು ಎತ್ತಿಟ್ರೆ ಅಡುಗೆ ಮಾಡುವಾಗ ಒಂದೊಂದು ಪಾತ್ರೆಗಳು ಸಿಂಕಿಗೆ ಹಾಕ್ತಾ ಇರ್ತೀವಿ. ಅದ್ರ ಮಧ್ಯೆ ದೇವ್ರ ಮನೆ ಪಾತ್ರೆನ ತೊಳೆಯೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನೀಟಾಗಿದ್ದಾಗಲೇ ಸಿಂಕು ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಮಾಡೋಣ ಅಂತ ಹೇಳಿ ಫಸ್ಟ್ ದೇವ್ರ ಮನೆ ಪಾತ್ರೆಗಳೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಇಲ್ಲಿ ಅಡುಗೆ ಮಾಡೋ ಮಧ್ಯದಲ್ಲಿ ಇದು ಮರ್ತೇ ಹೋಗುತ್ತೆ. ಅದಕ್ಕೆ ಈ ಕೆಲಸನ ಫಸ್ಟ್ ಮುಗಿಸ್ಕೊಂಡೆ. ಊರಿಂದ ಅಮ್ಮ ಕೂಡ ಬಂದರು. ಊರಿಂದನೇ ಹೂವು ಎಲ್ಲ ತೊಗೊಂಡು ಬರ್ತಾರೆ. ಹೂವು ಇರುತ್ತಲ್ಲ ಮನೇಲಿ, ಹಾಗಾಗಿ ಅಲ್ಲಿಂದನೇ ಹೂವೆಲ್ಲ ತರ್ತೀನಿ, ನೀನು ತರಿಸ್ಬೇಡ ಅಂತ ಹೇಳಿದರು. ಅದನ್ನು ಎಲ್ಲನೂ ತೊಗೊಂಡು ಬಂದಿದ್ದಾರೆ. ಒಬ್ಬಟ್ಟಿಗೆ ಅಂತ ಹೇಳಿ ನಾನಿಲ್ಲಿ ಮೈದಾನ ಕಲಸಿ ಇಡ್ತಾ ಇದ್ದೀನಿ. ಇದು ಕಲಸಿ ಮಿನಿಮಮ್ 1 ಅವರ್ ಆದ್ರೂ ಇಟ್ಟರೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಅದರಲ್ಲೂ ಬೇಳೆ ಒಬ್ಬಟ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟ್ ಮೈದಾನ ಇಲ್ಲಿ ಕಲಸಿ ಎತ್ತಿಡೋಣ ಅಂತ ಇಡ್ತಾ ಇದ್ದೀನಿ. ಇನ್ನು ಅಮ್ಮ ಬಿಡಿ ಹೂ ತೊಗೊಬಂದಿದ್ರಲ್ವ ಕಳ್ಸೋಕ್ಕೆ ಮತ್ತು ದೇವ್ರ ಫೋಟೋಗೆ ಬಾಗಿಲಿಗೆ ಅಂತ ಹೇಳಿ ಹೂ ಕಟ್ತಾಯಿದ್ರು. ಪ್ರತಿ ವರ್ಷ ನಮ್ಮ ಅಮ್ಮನ ಮನೇಲಿ ಅಡುಗೆನ ಮಾಡ್ತಾ ಇದ್ದಿದ್ದು. ಆದರೆ ಈ ವರ್ಷ ಪೂರ್ತಿ ಅಡುಗೆ ಕೆಲಸ ಎಲ್ಲ ಶಾಲಿನಿ ಹಾಕ್ಕೊಂಡೆ. ಅಡುಗೆ ಎಲ್ಲ ಮಾಡಿದ್ದು ಅವರೇನೆ. ನಾನಾಗಲಿ ಅಮ್ಮ ಆಗಲಿ ಹೆಚ್ಕೊಡೋದು ಮತ್ತು ಮಿಕ್ಸಿಲಿ ರುಬ್ಬೋ ಅಂಥದ್ದಿದ್ರೆ ರುಬ್ಕೊಡೋದು ಮತ್ತು ಸಣ್ಣ ಪುಟ್ಟ ಕೆಲಸ ಇರುತ್ತೆ ಹಬ್ಬ ಅಂದರೆ ಅದನ್ನೆಲ್ಲ ಮಾಡ್ತಾಯಿದ್ದು. ಶಾಲಿನಿ ಅಕ್ಕ ಪೂರ್ತಿ ಅಡುಗೆ ಒಂದೇ ಒಂದು ಅಡುಗೆ ಕೂಡ ನಾವು ಮಾಡಲಿಲ್ಲ. ಎಲ್ಲದನ್ನು ಅವರೇ ನಿಂತು ಎಲ್ಲದನ್ನು ನೀಟಾಗಿ ಮಾಡಿಕೊಟ್ಟೋದ್ರು. ಅವ್ರಿಗೆ ಎಷ್ಟೇ ಕೆಲಸ ಇದ್ರೂ ನಾನೊಂದು ಮಾತು ಈ ಥರ ಬನ್ನಿ ಅಕ್ಕ ಅಂತ ಕರೆದ್ರೆ ಅವ್ರು ಯಾವತ್ತೂ ಇಲ್ಲ ಆಗಲ್ಲ ಅಂತ ಹೇಳಿಲ್ಲ. ಬಂದು ಎಷ್ಟೊತ್ತಾದರೂ ಕೂಡ ಎಲ್ಲದನ್ನು ಕೆಲಸನ ಮುಗಿಸ್ಕೊಟ್ಟೆ ನನಗೆ ಹೋಗೋದು. ಅವ್ರ ಮನೇಲೂ ಕೂಡ ಏನಾದರೂ ಕೆಲಸ ಇದ್ದರೆ ನಾನು ಕೂಡ ಅದೇ ಥರ ಹೋಗಿ ಹೆಲ್ಪ್ ಮಾಡ್ತೀನಿ. ಅವರು ಕೂಡ ನನಗೆ ಅಷ್ಟೇ ಇದಾಗಿ ಹೆಲ್ಪ್ ಮಾಡ್ತಾರೆ. ಒಂಥರ ಬಾಂಡಿಂಗ್ ಇಬ್ಬರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಅಡುಗೆನೂ ಅವರೇ ಮಾಡ್ತಾಯಿದ್ದಾರೆ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂತ ಅಂದ್ಕೋಬೇಡಿ, ತುಂಬ ಚೆನ್ನಾಗಿ ನಾನು ಅಡುಗೆ ಮಾಡ್ತೀನಿ. ಅಂದರೆ ಅಕ್ಕ ಅಥವಾ ಅಮ್ಮ ಈ ಥರ ಯಾರಾದರೂ ಇದ್ದಾಗ ಅವ್ರ ಕೈಲೇ ಮಾಡಿಸ್ಬಿಡ್ತೀನಿ. ನಾನು ಅಡುಗೆ ಮನೆ ಸವಾಸ್ಗೆ ಹೋಗಲ್ಲ. ಬರೀ ಹೆಚ್ಕೊಡೋದಾಗಲಿ ರುಬ್ಬೋದಾಗಲಿ ಆ ಥರ ಮಾತ್ರ ಮಾಡ್ತೀನಿ. ಅವ್ರು ಯಾರೂ ಇಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು, ನಾನು ಮಾಡ್ತೀನಿ. ಈ ಥರ ಅಮ್ಮ ಅಥವಾ ಅಕ್ಕ ಯಾರಾದರೂ ಇದ್ರಂತೂ ನಾನು ಜಪಾಯಿ ಅಂದರೆ ಅಡುಗೆ ಮನೆ ಒಳಗಡೆ ಹೋಗಿ ಒಗ್ಗರಣೆ ಆ ಥರ ಎಲ್ಲ ನಾನು ಮಾಡೋದೇ ಇಲ್ಲ. ಎಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ. ಬರೀ ಹೆಚ್ಕೊಡೋದು, ಕ್ಲೀನ್ ಮಾಡ್ಕೊಳ್ಳೋದು, ರುಬ್ಕೊಡೋದು ಇಷ್ಟೇ ನನ್ನ ಕೆಲಸ ಆಗಿರುತ್ತೆ. ಇನ್ನು ಅಮ್ಮನೂ ಕೂಡ ಫ್ರೆಶ್ ಅಪ್ ಆಗಿ ಬಂದು ಅವರು ಕೂಡ ಎಲ್ಲ ತರಕಾರಿಗಳನ್ನ ಹೆಚ್ಕೊಡ್ತಾಯಿದ್ರು. ಇನ್ನು ಈ ಹಬ್ಬದಲ್ಲಂತೂ ಒಬ್ಬಟ್ಟು ಕಂಪಲ್ಸರಿ. ಬೇಳೆ ಒಬ್ಬಟ್ಟು ಅಥವಾ ಕಾಯಿ ಒಬ್ಬಟ್ಟು ಈ ಥರ ಯಾವುದಾದ್ರೂ ಒಂದು ಒಬ್ಬಟ್ಟು ಇರಲೇಬೇಕು.
ಚಕ್ಲಿ ಕೋಡ್ಬಳೆ ಮಾಡದಿದ್ರೂ ಪರವಾಗಿಲ್ಲ, ಒಬ್ಬಟ್ಟಂತೂ ನಾವು ಎಡೆ ಇಡಲೇಬೇಕು. ಹಾಗಾಗಿ ಇಲ್ಲಿ ನಾನು ಬೇಳೆ ಒಬ್ಬಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಬೇಳೆ ಒಬ್ಬಟ್ಟು ಮಾತ್ರ ಅಕ್ಕನ ಕೈಲಿ ಸೂಪರಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಪರ್ಫೆಕ್ಟಾಗಿ ಮಾಡಿರ್ತಾರೆ. ಹೋದ ವರ್ಷ ಇದೇ ಹಬ್ಬದಲ್ಲಿ ನಾನು ಬೇಳೆ ಒಬ್ಬಟ್ಟು ಟ್ರೈ ಮಾಡೋಕ್ಕೋಗಿ ಪೂರ್ತಿ ಕೆಡಿಸಿ ಕೂರಿಸಿದ್ದೆ. ಆವಾಗ ಅವರಿಗೆ ಫೋನ್ ಮಾಡಿದೆ, ಅವರೇ ಫೋನ್ ಮಾಡಿದರು ಸರಿ ಬಂತಾ ಅಂತ. ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಅವರೇ ಬಂದು 12 ಗಂಟೆ ರಾತ್ರಿ ಆಗಿತ್ತು ಅದನ್ನೆಲ್ಲ ಸರಿ ಮಾಡಿ ನೀಟಾಗಿ ಒಬ್ಬಟ್ಟನ್ನ ರೆಡಿ ಮಾಡಿ ಕೊಟ್ಟೋಗಿದ್ರು. ಸೊ ಇವಾಗ ಅದಕ್ಕೆ ನಗಾಡ್ತಿದ್ರು, ಹೋದ ವರ್ಷ ಹಾಳು ಮಾಡಿದ್ದೆ ನೋಡಿ ಸರಿ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಎಲ್ಲ ಹೇಳಿ. ತುಂಬ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು. ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಮತ್ತೇನದು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಹಾಗೆ ಕಾಯಿ ಏನೇನು ಬೇಕು ಎಲ್ಲದನ್ನೂ ಒಂದು ಸರಿ ಎತ್ತಿಟ್ಕೊಂಡಿದ್ದೀವಿ. ಕಾಯೆಲ್ಲ ತುರಿದು ರೆಡಿ ಮಾಡಿಕೊಂಡು ಅಮ್ಮ ಮಿಕ್ಕಿದನ್ನೆಲ್ಲ ಎತ್ತಿಟ್ಟು ಕಸ ಎಲ್ಲ ಹೊಡಿತಾಯಿದ್ರು. ಇನ್ನು ನಾನು ಪಲ್ಯಗಳಿಗೆ ಮಸಾಲೆನ ರುಬ್ಬಬೇಕಲ್ವ. ಸೊ 3 ಥರ ಪಲ್ಯ ಮಾಡಬೇಕು ನಾವು. ಯಾವ ತರಕಾರಿದಾದರೂ ಸರಿ, ಒಟ್ಟಿನಲ್ಲಿ 3 ಥರ ಪಲ್ಯ, 3 ಥರ ಅನ್ನ, ಹಾಗೆಯೇ ದೋಸೆ ಅಂತೂ ಇರುತ್ತೆ. ಅದ್ರ ಜೊತೆಗೆ ಪಾಯಸ, ವಡೆ ಈ ಥರದ್ದನ್ನೆಲ್ಲ ಮಾಡ್ತೀವಲ್ವ, ಅದನ್ನೆಲ್ಲ ಮಾಡಬೇಕು. ಹಾಗಾಗಿ ಫಸ್ಟ್ ಪಲ್ಯಗಳೆಲ್ಲ ಆದರೆ ಆಮೇಲೆ ಬೇಕಾದರೆ ಎಡೆ ಇಡುವಾಗ ದೋಸೆನ ಹಾಕ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಫಸ್ಟು ಪಲ್ಯಗೆ ರುಬ್ಕೋತಾ ಇದ್ದೀನಿ. ಈ ಥರ ಅರ್ಜೆಂಟ್ ಕೆಲಸ ಮಾಡ್ತಾ ಇರುವಾಗ ಅಥವಾ ಈ ಥರ ಫಂಕ್ಷನ್ಗಳಿದ್ದಾಗ ನಾನು ಏನಾದ್ರು ಒಂದು ಎಡವಟ್ಟು ಮಾಡ್ತೀನಿ, ಅದು ನನಗೆ ಗೊತ್ತಿತ್ತು. ಆದರೆ ಈ ಸತಿ ಏನು ಮಾಡಿಲ್ವಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಮಸಾಲೆ ಐಟಮ್ನ ರುಬ್ಬಿ ಇಟ್ಟಾದಮೇಲೆ ಲಾಸ್ಟ್ ಸಾಂಬಾರ್ಗೇನೋ ರುಬ್ಬಬೇಕಾಗಿತ್ತು. ಆವಾಗ ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಬಿಟ್ಟು 2 ಸರಿ ನೀರು ಹಾಕ್ಬಿಟ್ಟಿದ್ದೀನಿ. ರುಬ್ಬಕ್ಕೆ ಆನ್ ಮಾಡಿದ ತಕ್ಷಣ ಫುಲ್ ಕಿಟಕಿ ಮತ್ತು ಟೈಲ್ಸ್ಗೆಲ್ಲ ಆರ್ಬಿಡ್ತು. ಕ್ಲೀನ್ ಮಾಡೋ ಹೊತ್ತಿಗೆ 3/4 ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆಗಿದ್ದು. ಕರೆಕ್ಟಾಗಿ ನಮ್ಮ ಅಡುಗೆ ಎಲ್ಲ ಕರೆಕ್ಟ್ ಟೈಮ್ಗೆ ಆಗಿತ್ತು. ಅದು ಕ್ಲೀನ್ ಮಾಡೋಕ್ಕೋಗಿ 3/4 ಗಂಟೆ ವೇಸ್ಟ್ ಆಯಿತು. ಟೈಮ್ ಹೆಂಗಾದರೂ ಆಗಲಿ ಕ್ಲೀನ್ ಮಾಡಬೇಕಲ್ಲ, ಹಿಂದಿನ ದಿವಸ ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ, ಮತ್ತು ಆ ಥರ ಎಡವಟ್ಟು ಮಾಡ್ಕೊಂಡಲ್ಲ ಅಂದ್ಕೊಂಡೆ. ಇನ್ನೂ ಏನು ಎಡವಟ್ಟು ಮಾಡಿಲ್ವಲ್ಲ ನಾನು ಅಂತ ಅಷ್ಟರಲ್ಲೊಂದು ಎಡವಟ್ಟು ಆಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ದೇವ್ರ ಮನೆ ರೆಡಿ ಮಾಡ್ಕೋಬೇಕಾಗಿತ್ತು. ಪಾತ್ರೆ ಎಲ್ಲ ತೊಳೆದಿದ್ದಲ್ವ, ಕುಂಕುಮ ಇಟ್ಟು ಹೂವೆಲ್ಲ ಇಡಬೇಕಿತ್ತು ಫೋಟೋಸ್ಗೆ. ಅದನ್ನು ನಮ್ಮಮ್ಮ ಹೋಗಿ ಮಾಡ್ಕೋತಾ ಇರೋ, ನಾನು ದೋಸೆ ಎಲ್ಲ ಹಾಕ್ತೀನಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ದೇವ್ರ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಎಡೆ ಇಡ್ತಾಯಿದ್ದೀನಿ. ನಮ್ಮ ಕಡೆ ಬಂದು 5 ಗಂಟೆಯಿಂದ 6 ಗಂಟೆ ಒಳಗಡೆ ಆ ಟೈಮಲ್ಲಿ ಎಡೆನ ಇಡಬೇಕು. ಇನ್ನು ನಮ್ಮ ಕಡೆ ಆಗಲಿ ಅಮ್ಮನ ಮನೇಲಾಗಲಿ 2 ಕೂಡ 5 ಎಡೆನ ಇಡ್ತೀವಿ. 5 ಬಾಳೆದೆಲೆಯಲ್ಲಿ ಎಡೆನ ಇಡ್ತೀವಿ. ಆದರೆ ನಮ್ಮ ಕಡೆ ಏನು ಅಂದರೆ 5 ಬಾಳೆದೆಲೆಯಲ್ಲಿ ಎಡೆ ಇಟ್ಟಾದಮೇಲೆ ಪೂಜೆನ ಮಾಡಿ ಅದನ್ನು ಒಂದು ಮರಕ್ಕೆ, ಒಂದು ಎಡೆನ ತೊಗೊಂಡೋಗಿ ಮರಕ್ಕೆ ಇಟ್ಕೊಂಡು ಮನೆ ಮೇಲೆ ಇಡ್ತಾರೆ, ಅಥವಾ ಹಂಚಿನ ಮನೆ ಇರುತ್ತಲ್ಲ ಅದರಲ್ಲಿ ಹಂಚಿನ ಮೇಲೆ ಇಡ್ತಾರೆ. ಈ ಥರ ಟೆರೆಸ್ ಇದ್ದರೆ ಟೆರೆಸ್ ಮೇಲೆ ಹೋಗಿ ಒಂದು ಎಡೆನ ಇಟ್ಟು ಬರ್ತೀವಿ. ಆದರೆ ಅಮ್ಮನ ಮನೇಲಿ ಆ ಥರ ಇಲ್ಲ, 5 ಎಡೆ ಇಟ್ಟು ಏನು ಪೂಜೆ ಮಾಡ್ತೀವಿ ಅಷ್ಟೇ. ಟೈಮ್ ಆಗುತ್ತೆ ಅಂತೇಳಿ ಬೇಗ ಎಲ್ಲದನ್ನು ಇಟ್ಟು ಆ ಪೂಜೆನ ಮಾಡಿಬಿಟ್ಟು ಮೇಲೆ ಕಾಗೆಗಳು ಬಂದು ಮುಟ್ಸೋಗ್ಬೇಕಲ್ವ, ಹಾಗಾಗಿ ಬೇಗ ಬೇಗ ಪೂಜೆನ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಲೈಟ್ ಆನ್ ಮಾಡಿದ್ದೀರಾ? ನಾನು ಮತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡಾದಮೇಲೆ ನನ್ನ ಅಮ್ಮ ಮತ್ತು ಅಪ್ಪ ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಈ ಸತಿ ಹಬ್ಬ. ಅಷ್ಟು ಗಡಿಬಿಡಿ ಅನ್ನೋ ಥರ ಇಲ್ಲ, ಮತ್ತು ಆ ಟೈಮ್ ಆಯಿತು ಅನ್ನೋ ಥರನೂ ಅನ್ನಿಸ್ಲಿಲ್ಲ. ಕರೆಕ್ಟು ಟೈಮ್ಗೆ ಕರೆಕ್ಟಾಗಿ ಪೂಜೆ ಆಯಿತು. ಇನ್ನು ಪೂಜೆ ಮಾಡಿ ಒಂದು 5 ನಿಮಿಷ ಈಚೆ ಬರಬೇಕಲ್ವ, ಹಾಗಾಗಿ ಎಲ್ಲರೂ ಕೂಡ ಈಚೆ ಬಂದ್ವಿ. ಹೆಂಗೆ ಕಾಣುತ್ತೆ? ಒಂದು 10 ನಿಮಿಷ ಬಿಟ್ಟು ಬಂದು ಒಂದೆಡೆನ ಮರಕ್ಕೆ ಎತ್ತಿಟ್ಕೊಂಡು ಟೆರೆಸ್ ಮೇಲೆ ಇಟ್ಟು ಪೂಜೆ ಮಾಡ್ಕೊಬರ್ಬೇಕು. ಅದಕ್ಕೋಸ್ಕರ ಒಂದೆಡೆನ ಎತ್ತಿಟ್ಕೊತಾ ಇದ್ದೀವಿ. ಇಲ್ಲಿ ನಮ್ಮದು ಕೂಡ ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ ಅಕ್ಕ, ಬಾವ, ಮಕ್ಕಳು ಎಲ್ಲರೂ ಬಂದಿದ್ದರು. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತು ಆ ಮಕ್ಕಳನ್ನೆಲ್ಲ ಮುದ್ದಾಡಿ ಆಮೇಲೆ ಎಲ್ಲರೂ ಜೊತೆಯಾಗಿ ಕೂತು ಊಟನ ಮುಗಿಸಿದ್ವಿ. ಸೊ ನೋಡಿದ್ರಲ್ವ ಬೆಳಗಿಂದ ಸಂಜೆವರೆಗೂ ಹಬ್ಬದ ದಿನ ಯಾವ ಥರ ಇತ್ತು ಅಂತ ಹೇಳಿ. ಆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನೇ ಹೇಳಬೇಕು ಅನಿಸಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ, ಇಷ್ಟವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಿಗುವ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.